ಪ್ರೈಸ್ಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸ್. ನಂದಿ ಟ್ರಸ್ಟ್ ಕಾರ್ಸಲ್ಲಿ ಕೊಡ್ತಾ ಇದ್ದೀವಿ ಅಟ್ರಾಕ್ಟಿವ್ ಪ್ರೈಸಲ್ಲಿ ಒಳ್ಳೆ ಫ್ಯಾನ್ಸಿ ವೆಹಿಕಲ್ ಫ್ಯಾನ್ಸಿ ಪ್ರೈಸಲ್ಲಿ ಕಂಪ್ಲೀಟ್ ವ್ಯೂ ಕೊಡ್ತೀನಿ, ನೋಡ್ಕೊಂಬನ್ನಿ. ಸೊ ನಂದಿ ಟ್ರಸ್ಟ್ ಕಾರ್ಸ್ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಸುಮಾರು ವರ್ಷಗಳಿಂದ ನಮ್ಮದು ನಂದಿ ಟ್ರಸ್ಟ್ ಕಾರ್ಸ್ ನಡೀತಾ ಇರೋದು ಡಿಜಿಟಲಲ್ಲೇ ನಡೀತಾ ಇರೋದು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಏನು ಯೂಟ್ಯೂಬು ಇದರಿಂದ ಏನು ರೆಫರಲ್ ಲೀಡ್ಸ್ ಬರ್ತಾ ಇದೆ, ಆ ಲೀಡ್ಸಲ್ಲೇ ನಮ್ಮ ವೆಹಿಕಲ್ಗಳನ್ನ ಕ್ಲೋಸ್ ಆಗ್ತಾ ಇರೋದು. ವಾಕಿಂಗ್ ಲೀಡ್ಸು ತುಂಬ ರೇರು ನಂದಿ ಟ್ರಸ್ಟ್ ಕಾರ್ಸಲ್ಲಿ ಬರೋದು. ಸೊ ಮತ್ತು ಯಾರು ಗಾಡಿ ತೊಗೊಂಡೋಗಿರ್ತೀರಾ, ಗಾಡಿ ಚೆನ್ನಾಗಿರೋದ್ರಿಂದ ನೀವು ಇನ್ನೊಬ್ಬರಿಗೆ ರೆಫರ್ ಮಾಡಿ ನಮಗೆ ಕಸ್ಟಮರ್ಸ್ನ ಕಳಿಸ್ತಾ ಇದ್ದೀರಾ. ಸೊ ಇಷ್ಟೆಲ್ಲ ಮಾಡೋ ನಿಮಗೆ ನಮ್ಮ ಕಡೆಯಿಂದ ಏನೋ ಒಂದು ಅಡಿಷ್ನಲ್ ಬೆನಿಫಿಟ್ ಬೇಕು. ಆ ಬೆನಿಫಿಟ್ಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ನಂದಿ ಟ್ರಸ್ಟ್ ಕಾರ್ಸು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಪೇಜ್ ಇದೆ, ನಂದಿ ಟ್ರಸ್ಟ್ ಕಾರ್ಸ್ ಅಂತ ಹೊಡಿತೀನಿಗೆ ಬಂದ್ಬಿಡುತ್ತೆ. ಅದನ್ನು ಫಾಲೋ ಮಾಡ್ಕೊಂಡು ಬಂದರೆ 5000 ರೂಪೀಸು ಸ್ಪಾಟು ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದೀವಿ. ಮತ್ತು ನಂದಿ ಟ್ರಸ್ಟ್ ಕಾರ್ಸ್ ಬಗ್ಗೆ ಆಲ್ರೆಡಿ ಗೊತ್ತಿರೋದು ಏನಂತ ಅಂದರೆ, ನಂದಿ ಟ್ರಸ್ಟ್ ಕಾರ್ಸಲ್ಲಿ ನಾವು ಏನು ಮೆನ್ಷನ್ ಮಾಡಿರ್ತೀವಿ ಪ್ರೈಸಸ್ ಎಲ್ಲ ಫಿಕ್ಸ್ ಪ್ರೈಸ್ ಆಗಿರುತ್ತೆ, ಬಾರ್ಗೇನಿಂಗ್ ಇರೋದಿಲ್ಲ. ಸೊ ನೀವು 10 ಶೋರೂಮ್ ಬೇಕಾದ್ರೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಂಡು ಬನ್ನಿ. ಕ್ವಾಲಿಟಿ ವೈಸು ಮತ್ತು ಪ್ರೈಸ್ ವೈಸು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ ಇರೋದಿಲ್ಲ. ಸೊ ಎಲ್ಲರದು ಏನು ಪ್ರೈಸ್ ಇರುತ್ತೆ ಸೇಮ್ ಪ್ರೈಸ್ ಇರುತ್ತೆ, ಇಲ್ಲಾಂದರೆ ಇನ್ನೂ ಕಡಿಮೆ ಇರುತ್ತೆ. ಜಾಸ್ತಿ ಪ್ರೈಸ್ ಅಂತೂ ಇರೋದಿಲ್ಲ. ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ ಏನಿರೋದಿಲ್ಲ. ರೆಡಿ ಟು ಯೂಸ್ ಮಾಡೋಂಥ ಗಾಡಿನೇ ನಾವು ನಂದಿ ಟ್ರಸ್ಟ್ ಕಾರ್ಸಲ್ಲಿ ಗಾಡಿನ ಸೇಲ್ ಮಾಡ್ತಾ ಇರೋದು. ಮತ್ತು ನಂದಿ ಟ್ರಸ್ಟ್ ಕಾರ್ಸಲ್ಲಿ ನಿಮಗೆ ಎಕ್ಸ್ಟ್ರಾ ಮ್ಯಾನ್ ಪವರು ಯಾರೂ ಇರೋದಿಲ್ಲ. ನಾವೇನು ಮಾಡಿರ್ತೀವಿ, ಎಲ್ಲ ಗಾಡಿಗಳಿಗೂ ಪ್ರೈಸು, ಡೀಟೇಲ್ಸು, ಓನರ್ಶಿಪ್ಪು ಎಲ್ಲ ಪ್ರತಿಯೊಂದು EMI ಆಪ್ಷನ್ನು ಎಲ್ಲ ವೆಹಿಕಲ್ ಮೇಲೆ ಡಿಸ್ಪ್ಲೇ ಬರ್ಬಿಟ್ಟು ಹಾಕಿರ್ತೀವಿ. ನೀವು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋದ್ಮೇಲೆ, ಒಂದು ಶಾಪಿಂಗ್ ಹೋದ್ಮೇಲೆ ಗಾಡಿ ನೀವು ಏನೇನು ಬೇಕು ಪರ್ಚೇಸ್ ಮಾಡ್ತಿರಲ್ಲ ಅದೇ ಥರ ಇರುತ್ತೆ. ಸೊ ಇದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಂಗೆ ನಂದಿ ಟ್ರಸ್ಟ್ ಕಾರ್ಸ್ ಅನ್ನೋದು. ನೀವು ಒಳಗಡೆ ಬಂದಮೇಲೆ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ಮೇಲೆ ಡೀಟೇಲ್ಸು, ಪ್ರೈಸ್ ಎಲ್ಲ ಇರುತ್ತೆ. ನಿಮ್ಗೆ ಇಷ್ಟ ಆಗಿರೋ ಗಾಡಿನ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಫೈನಲ್ ಮಾಡಿ ಕ್ಲೋಸ್ ಮಾಡ್ಕೋಬೋದು. 2012 ಆ್ಯಂಡ್ ಎಬೋ ಮಾಡಲ್ಗೆ ಲೋನ್ ಕೂಡ ಮಾಡ್ಕೊಡ್ತೀವಿ. ಪ್ರೊಫೈಲು, ಸಿಬಿಲ್ ಸ್ಕೋರು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಮಾತ್ರ ಲೋನ್ ಆಗುತ್ತೆ. ಎಲ್ಲ ಬೆಸ್ಟ್ ಪ್ರೈಸು, ಬೆಸ್ಟ್ ಡೀಲ್ ಪ್ರೈಸಲ್ಲೇ ಇರುತ್ತೆ. ನೀವಾದರೂ ಪರ್ಚೇಸ್ ಮಾಡ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ಗಾದರೂ ರೆಫರ್ ಮಾಡ್ಬೋದು ಡೌಟ್ ಇಟ್ಕೊಂಡಲೆ. ಯಾವ ಗಾಡಿನೂ ನಾವು ಮೈಗ್ರೇಟೆಡ್ ಗಾಡಿಗಳು, ಡೆಲ್ಲಿ ಗಾಡಿಗಳು, UP ಗಾಡಿಗಳು ತೊಗೊಂಬಂದು ಸೇಲ್ ಮಾಡ್ತಾ ಇಲ್ಲ. ನಮ್ಮಲ್ಲಿ ಒಂದೇ ಒಂದು ಗಾಡಿ ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ನಾನು ತೊಗೊಂಡಿದ್ದೆ, ಇನೋವಾ ವೆಹಿಕಲ್, ಬರೀ 33,000 ಓಡಿರೋ ಗಾಡಿ. ಅದೊಂದು ಗಾಡಿ ಬಿಟ್ಟರೆ ಬೇರೆ ಯಾವುದು ಡೆಲ್ಲಿ ಗಾಡಿಗಳು ನಾವು ಇಲ್ಲಿವರೆಗೂ ಪರ್ಚೇಸ್ ಮಾಡಿಲ್ಲ, ಮುಂದೆನೂ ಪರ್ಚೇಸ್ ಮಾಡೋದಿಲ್ಲ. ಯಾಕೆಂದರೆ ಗಾಡಿ ಚೆನ್ನಾಗಿರೋದಿಲ್ಲ ಅಂತ ಅಲ್ಲ, ಯಾವುದೋ 100ಕ್ಕೆ ಗಾಡಿ ತುಂಬ ಚೆನ್ನಾಗಿರೋ ಗಾಡಿ ಸಿಗುತ್ತೆ. ಅದರಲ್ಲಿ ಇನ್ನು ರಿಮೈನಿಂಗ್ ಗಾಡಿಗಳು ಅಷ್ಟು ಹೇಳ್ಕೊಳ್ಳೋ ಥರ ಏನಿಲ್ಲ. ಮತ್ತು ಆ ಗಾಡಿಗಳು ತೊಗೊಂಬಂದು ರೀನಂಬರ್ ಮಾಡೋಕ್ಕೆ ಹೋದರೆ ಕರ್ನಾಟಕಕ್ಕಿಂತ ಜಾಸ್ತಿ ಕಾಸ್ಟೇ ಬರ್ತಾ ಇದೆ. ಗಾಡಿ ಕ್ವಾಲಿಟಿನೂ ಇರೋದಿಲ್ಲ, ಪ್ರೈಸು ಜಾಸ್ತಿ ಆಗುತ್ತೆ, ಮತ್ತು ರೀಸೇಲ್ ಮಾಡೋಕ್ಕಾಗೋದು ಇಲ್ಲ. ಸೊ ಬೆಸ್ಟ್ ಡೀಲ್ ಪ್ರೈಸಲ್ಲಿ ಗಾಡಿ ಸಿಗುತ್ತೆ. ವಿಸಿಟ್ ಮಾಡಿ ನಂದಿ ಟ್ರಸ್ಟ್ ಕಾರ್ಸ್ ತುಮಕೂರು. ಇನ್ವೆಂಟ್ರಿ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ 9019282930 9019282930ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ರಿಪ್ಲೈ ಒಂದು ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ, ಲಿಂಕ್ನ ಪ್ರೆಸ್ ಮಾಡಿದ್ರೆ ಸಾಕು. ನಂದಿ ಟ್ರಸ್ಟ್ ಕಾರ್ಸಲ್ಲಿ ಇರೋಂಥ ಕಂಪ್ಲೀಟ್ ಇನ್ವೆಂಟ್ರಿ ವೆಹಿಕಲ್ ಕ್ಯಾಟ್ಲಾಗ್ ಓಪನ್ ಆಗಿರುತ್ತೆ. ಎಲ್ಲ ಬೆಸ್ಟ್ ಡೀಲ್ ಪ್ರೈಸಲ್ಲಿ ಗಾಡಿ ಇದ್ದಾವೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಇನ್ನೊಂದು ಏನಂತ ಅಂದರೆ, ನಂದಿ ಟ್ರಸ್ಟ್ ಕಾರ್ಸಲ್ಲಿ ಪಾರ್ಕ್ ಆ್ಯಂಡ್ ಸೇಲ್ ಆಪ್ಷನ್ ಇದೆ. ಓನ್ಲಿ ಕಸ್ಟಮರ್ ಓನ್ ವೆಹಿಕಲ್ ಅಂದರೆ ನಿಮ್ಮ ಹೆಸರಲ್ಲಿ ಗಾಡಿ ಇದ್ದರೆ ಮಾತ್ರ ನಾವು ಗಾಡಿನ ಪಾರ್ಕ್ ಆ್ಯಂಡ್ ಸೇಲ್ ಮಾಡ್ಕೊಡ್ತೀವಿ. ಮತ್ತು ಸೇಲ್ ಆಗಿದ್ದ ಗಾಡಿನ ಕಸ್ಟಮರ್, ನೀವು ಯಾರು ಓನರ್ ಆಗಿರ್ತೀರಾ ಅವ್ರ ಅಕೌಂಟಿಗೆ ನಾವು ಪೇಮೆಂಟ್ನ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಥರದ ಡೀಲರು ಗಾಡಿ ತೊಗೊಂಬಂದು ಸೇಲ್ ಮಾಡಿ ಎಂದು ಸೇಲ್ ಮಾಡೋದಿಲ್ಲ. ಮತ್ತು ಯಾವುದೇ ಡೀಲರ್ಗೆ ನಮ್ಮ ಕಡೆಯಿಂದ ಗಾಡಿನೂ ಕೊಡೋದಿಲ್ಲ. ಮತ್ತು ಯಾರನ್ನ ಡೀಲರ್ ಬಂದು ನಾವು ಗಾಡಿ ಸೇಲ್ ಮಾಡ್ತೀವಿ ನನಗೆ ಕಮಿಷನ್ ಕೊಡಿ ಅಂತ ನಮ್ಮಲ್ಲಿ ಕಮಿಷನ್ ಆಪ್ಷನ್ ಇರೋದಿಲ್ಲ. ಸೊ ಇದು ಬೇಸ್ಡ್ ಓನ್ಲಿ ಫಾರ್ ಕಸ್ಟಮರ್ ಟು ಕಸ್ಟಮರ್. ಸೊ ಕಸ್ಟಮರ್ ಟು ಡೀಲರ್ ಇಲ್ಲ, ಡೀಲರ್ ಟು ಕಸ್ಟಮರ್ ಇಲ್ಲ. ಕಸ್ಟಮರಿಂದ ತೊಗೊಂಡು ಕಸ್ಟಮರಿಗೆ ಕೊಡೋ ಅಂಥ ಗಾಡಿಗಳು ಮಾತ್ರ ನಂದಿ ಟ್ರಸ್ಟ್ ಕಾರ್ಸಲ್ಲಿ ಇರುತ್ತೆ. ಯಾವುದೇ ರೀತಿಯ ಶೋರೂಮಿಂದ ಕಮಿಷನ್ನು ಇನ್ನೊಬ್ಬ ಪರ್ಸನಿಗೆ ಕೊಡೋ ಅಂಥದ್ದು ಇರೋದಿಲ್ಲ. ನಾವು ತೊಗೊಂಡು ಪಾರ್ಕ್ ಆ್ಯಂಡ್ ಸೇಲ್ ಮಾಡಿರೋಂಥ ಕಸ್ಟಮರ್ದು ಯಾವ್ದನ್ನ ಗಾಡಿ ನಾವು ಸೇಲ್ ಮಾಡಿದ್ರೆ ಆ ಗಾಡಿಗೆ ಮಾತ್ರ ನಾವು ಶೋರೂಮ್ ಕಮಿಷನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ನಮ್ಮ ಶೋರೂಮ್ ಇನ್ವೆಂಟ್ರಿ ಗಾಡಿಗೆ ಯಾವುದೇ ರೀತಿಯ ಕಮಿಷನ್ ನಾವು ಚಾರ್ಜ್ ಮಾಡೋದಿಲ್ಲ. ಸೊ ಇದೊಂದು ನೋಟಿಫಿಕೇಷನ್ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತೇನೆ. ಥ್ಯಾಂಕ್ ಯು.